ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಹೇಗಿದ್ದೀರಾ? ಸೊ ನಿನ್ನೆ ರಾತ್ರಿ ಮಸಾಯಿ ಟ್ರೈಬಿದ್ದು ಡ್ಯಾನ್ಸ್ ನೋಡಿ ಆಮೇಲೆ ಬಂದು ಸೀದಾ ಗಟ್ಟಿ ಮಲಗಿದ್ದು ನಾವು. ಈಗ ಬೆಳಿಗ್ಗೆ ಬೇಗ ಎದ್ದಿದ್ದೇವೆ. ಎದ್ದು ತಿಂಡಿ ಎಲ್ಲ ಆಯಿತು ನಮ್ಮದು. 6 ಗಂಟೆಗೇ ತಿಂಡಿ ಎಲ್ಲ ಆಗಿ ಈಗ ಲಗೇಜ್ ಎಲ್ಲ ರೆಡಿ ಮಾಡಿಟ್ಟಿದ್ದೇವೆ. ಇನ್ನು ಅದನ್ನು ಗಾಡಿಗೆ ಹಾಕಿ ಗೇಮ್ ಡ್ರೈವ್ಗೆ ಹೋಗೋದು. ಸೊ ನಮ್ಮ ಟೆಂಟ್ ಹೌಸ್ಗಳು ನೋಡಿ ಹೇಗೆ ಉಂಟಂತ, ಚೆಂದ ಉಂಟಲ್ಲ. ಇದೊಂದು ಸವರ್ಣರ್ ಶಾಪಲ್ಲಿ ನಿಮಗೇನೋ ಬೇಕಿದ್ರೆ ತೊಗೋಬೋದು. ಸೊ ಇದೇ ನಮ್ಮ ಗಾಡಿ ಇವತ್ತು. ಈಗ ಬೆಳಿಗ್ಗಿಂದ ನಾವಿನ್ನು ಸ್ಟೇಷನ್ ಮುಟ್ಟುವ ತನಕ ನಾವು ಇವತ್ತು ಇದರಲ್ಲೇ ಫುಲ್ ಡೇ ಡ್ರೈವ್. ಸೊ ಗೇಮ್ ಡ್ರೈವಿಗೆ ಹೊರಡುವಂಥ ಎಕ್ಸೈಟ್ಮೆಂಟ್. ಸೊ ನಮ್ಮ ಗೇಮ್ ಡ್ರೈವ್ ಜರ್ನಿ ಸ್ಟಾರ್ಟ್ ಆಯಿತು. ಇದು ನಾವಿದ್ದ ಕ್ಯಾಂಪ್ ಸೈಟ್ ಹೆಸರು ಬಂದು DG ಸಫಾರಿ ಕ್ಯಾಂಪ್ ಸೈಟ್ ಅಂತ. ಒಳ್ಳೆ ಸರ್ವಿಸ್ ಮತ್ತು ಅಫೋರ್ಡೆಬಲ್ ಇತ್ತು. ಸೊ ಹೈ ಸ್ಪೀಡಲ್ಲಿ ಹೋಗ್ತಾ ಇದ್ದಾರೆ. ಒಂದು 30 to 45 ಮಿನಿಟ್ಸ್ ಉಂಟಂತೆ ರೀಚ್ ಆಗಲಿಕ್ಕೆ. ಅರ್ಲಿ ಮಾರ್ನಿಂಗ್ ಆದದಕ್ಕೆ ನಮಗೆ ಗೋಲ್ಡನ್ ಅವರ್ ಸಿಕ್ಕಿತ್ತು ನೋಡಿ, ಸನ್ರೈಸ್. ರೋಡಿದು 2 ಬದಿ ಕಾಡಾಗಿರೋದ್ರಿಂದ ಹೋಗ್ತಾನೆ ಪ್ರಾಣಿಗಳು ನೋಡ್ಲಿಕ್ಕೆ ಸಿಗ್ತವೆ. ಹಾಗೆ ಅಲ್ಲಲ್ಲಿ ಎಲ್ಲ ನಿಲ್ಲಿಸಿ ಎಲ್ಲ ನೋಡ್ತಾರೆ. ಜಿರಾಫ್ ಮತ್ತು ಡಿಯರ್, ಗೆಜಲ್ಸ್ ಎಲ್ಲ ಓಡಾಡ್ತಾ ಇರ್ತವೆ. ಅದೇನಾದರೂ ಅಪ್ಪಿತಪ್ಪಿ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದರೆ ತುಂಬ ದೊಡ್ಡ ಫೈನ್ ಉಂಟು. ಐ ಥಿಂಕ್ ಅರೌಂಡ್ $15,000 ಅಂತ ಇತ್ತು ಅಲ್ಲಿ ಬೋರ್ಡಲ್ಲಿ. ಒಂದೊಂದು ಪ್ರಾಣಿಗೆ ಒಂದೊಂದು ರೇಟ್ ಉಂಟು. ಸೊ ಭಾರಿ ಜಾಗ್ರತೆಯಲ್ಲಿ ಸಹ ಓಡಿಸಬೇಕು. ಬೆಳಿಗ್ಗೆ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ನಾವೊಂದು 7:15 ಬಂದಿದ್ದೇವೆ. ನಮಗೆ ಎಂಟ್ರಿ ಸಿಗಲಿಕ್ಕೆ ಇಷ್ಟು ಹೊತ್ತಾಯಿತು. ಒಂದು ಕಾಲು ತಾಸಾಗಿದೆ ನಾವಲ್ಲಿ ಕಾಯೋದು. ಈಗ ಹೋಗೋದು ನಾವು. ಇನ್ನು ಹೋಗಿ ನೋಡುವ ಆಯಿತಾ ಎಂತೆಲ್ಲ ಪ್ರಾಣಿ ಸಿಗ್ತದೆ ಅಂತೇಳಿ. ಅಲ್ಲಿ ಮರದಡಿಯಲ್ಲಿ ಸಿಂಹಗಳ ಒಂದು ಗ್ಯಾಂಗ್ ರೆಸ್ಟ್ ಮಾಡ್ತಾ ಉಂಟು. ಅದನ್ನು ನೋಡುದು ನೋಡಿ. ಅಲ್ಲಿ ಲಯನ್ ಅಂತೆ. ಟ್ರಾಫಿಕ್ ಜಾಮ್ ಅಂತ ನೋಡಬೇಕು. ಫುಲ್ಲು ಜನ ನಿಂತಿದ್ದಾರೆ ಇಲ್ಲಿ ಒಂದು ಸ್ಪಾಟಲ್ಲಿ, ಅಲ್ಲಾಡ್ತಾ ಇಲ್ಲ. ನಮ್ಮ ಡ್ರೈವರ್ ಹೇಗೇಗೋ ಎಡೆಯಲ್ಲಿ ಬಂದು ಹೀಗೆ ಬಂದು ನಿಲ್ಲಿಸಿದ್ದಾನೆ. ಈಗ ನೋಡಿ ಅಲ್ಲಿ ಆ ಸ್ಪಾಟಲ್ಲಿ ಎಂಥದೋ ಉಂಟು ನೋಡಿ. ನಾವೀಗ ಸದ್ಯಕ್ಕೆ ಕಾರಿಂದ ಹೊರಗೆ ಬಂದು ಅದರ ಮೇಲೆ ಹತ್ತಿ ಎಷ್ಟು ಜನ ಇದ್ದಾರೆ ತೋರಿಸ್ತಾ ಇದ್ದೇನೆ. ಕೊನೆಗೂ ನೋಡಿ ಯಾರನ್ನು ನೋಡಲಿಕ್ಕೆ ಎಷ್ಟು ಜನ. ನಮ್ಮ ಕಾಡಿನ ರಾಜ ಊಟ ಮಾಡೋದನ್ನು ನೋಡಲಿಕ್ಕೆ ಎಷ್ಟು ಜನ ನಿಂತಿದ್ದಾರೆ ಹೇಳಿದರೆ, ಯಪ್ಪ ದೇವ, ಇಂಥ ಸೈಟ್, ಮೆಜೆಸ್ಟಿಕ್ ಸೈಟ್ ನೋಡಲಿಕ್ಕೆ ಸಿಗೋದಿಲ್ಲಲ್ಲ. ನಾನಂತೂ ಫಸ್ಟ್ ಟೈಮ್ ನೋಡೋದು ಈ ಥರ ವ್ಯೂ. ಇದು ಹಿಪ್ಪೋ ಪಾಂಡ್. ಕಾಡಿನ ಮಧ್ಯದಲ್ಲಿ ಎಲ್ಲಿಯೋ ಒಂದು ಪಾಂಡ್, ದೊಡ್ಡ ಪಾಂಡ್.
ಎಷ್ಟು ಶಾಂತಿ ನೋಡಿ, ಒಂದು ಸೌಂಡ್ ಇಲ್ಲ ಇಲ್ಲಿ, ಬರೀ ಗಾಳಿ ಎಲ್ಲ ಆಡೋದು ಅಷ್ಟೇ. ಅದು ಬಿಟ್ಟರೆ ನಿಮಗೆ ದೂರದಲ್ಲಿ ಜಿಬ್ರಾ ಎಲ್ಲ ಕಾಣ್ತದೆ, ಆ ಕಡೆ ಉಂಟು, ಝೂಮ್ ಮಾಡಿದಷ್ಟು ಕ್ಲಿಯರ್ ಬರ್ತಾ ಇಲ್ಲ. ಆದರೆ ಒಂದು ಸೌಂಡ್ ಇಲ್ಲ. ಈ ಗಾಡಿ ಸ್ಟಾರ್ಟ್ ಆಗೋದೇ ಸೌಂಡು, ಡ್ರ ಅಂತ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಅಷ್ಟು ಕಾಮ್ ಪ್ಲೇಸ್. ಅಲ್ಲಿ ಕಾಣ್ತಾ ಉಂಟು ಮಲಗಿದಾವೆಲ್ಲ. ಹಿಪ್ಪೋ ನೋಡಿ ಬರ್ತಿದ್ದಾಗೆ ಇಲ್ಲಿಬ್ರು ಗೆಸ್ಟ್ ಸಿಕ್ಕಿದ್ರು. ಇವರಿಗೆ ರೋಡ್ ಕ್ರಾಸ್ ಮಾಡಬೇಕು, ಹಾಗೆ ಎಲ್ಲ ಗಾಡಿಗಳು ಸ್ಟಾಪ್ ಮಾಡಿದ್ದಾರೆ. ಅವರು ರೋಡ್ ಕ್ರಾಸ್ ಮಾಡಲಿ ಅಂತ ವೆಯ್ಟಿಂಗಲ್ಲಿದ್ದಾರೆ. ಅವರಿಬ್ಬರು ನೋಡ್ತಾ ಇದ್ದಾರೆ, ನಾವು ಕ್ರಾಸ್ ಮಾಡ್ಬೋದಾ ಅಥವಾ ಸೇಫಾ ಅಂತೇಳಿ. ನಾವು ಕಾದು ನೋಡುವ ಪಾಸ್ ಆಗ್ತಾರಾ ಇಲ್ವಾ ಅಂತೇಳಿ. ಓಕೆ, ಒಬ್ಬರು ಧೈರ್ಯದಲ್ಲಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೋದರು ಮುಂದೆ, ಇನ್ನೊಬ್ಬರು ಇನ್ನು ಸಹ ನಿಧಾನ ಹಿಂದೆ ಮುಂದೆ ಹೋಗ್ತಾ ಇದ್ದಾರೆ. ಈ ಬೇಲಿಯೊಳಗೆ ಒಂದು ದೊಡ್ಡ ಗುಂಪೆ ಉಂಟು. ಸಣ್ಣ ಮರಿಯನ್ನು ನಡುವಲ್ಲಿಟ್ಟುಕೊಂಡು, ಇದಿಲ್ಲಿ ದೊಡ್ಡ ಆನೆಗಳೆಲ್ಲ ಈ ಕಡೆ ಸೈಡಲ್ಲಿದ್ದಾವೆ. ಎಷ್ಟು ದೊಡ್ಡ ಆನೆ ಎಲ್ಲ ಹೊರಗೆ ಬರೋದಿಲ್ಲ. ಇವರು ದೊಡ್ಡವರೊಬ್ಬರು ಬಂದು ಇಣುಕಿ ನೋಡ್ತಾರೆ ಈಚೆ ಅಷ್ಟೇ. ಸೊ ನಮ್ಮ ಟ್ರಿಪ್ ಮುಗೀತು, ನಾವು ವಾಪಸ್ ರಿಟರ್ನ್ ಆಗ್ತಾ ಇದ್ದೇವೆ. ಅದ್ಭುತವಾದ ಗೇಮ್ ಡ್ರೈವ್ ಮುಗಿಸ್ಕೊಂಡು ನಾವಿಲ್ಲಿಂದ ಎಕ್ಸಿಟಿಂಗ್. ಬಾಯ್ ಬಾಯ್ ಮಿಕುಮಿ. ಓಕೆ, ನಮ್ಮ ಟ್ರೈನ್ ಬಂತು. ದಟ್ ಮೀನ್ಸ್ ನಮ್ಮ 2 ಡೇ ಮೊರಗೊರೋ ಟ್ರಿಪ್ ಮುಗೀತು ಇಲ್ಲಿಗೆ. ಸೊ ಇನ್ನು ನಾವು ಮನೆಗೆ ಹೋಗೋದು. ಗೋಯಿಂಗ್ ವಿತ್ ಲಾಟ್ಸ್ ಆಫ್ ಮೆಮರೀಸ್ ಆಫ್ ಒನ್ ಆಫ್ ದ ಅಮೇಝಿಂಗ್ ಟ್ರಿಪ್ ಅಂತ ಹೇಳ್ಬೋದು. ತುಂಬ ಖುಷಿಯಾಯಿತು. ವಾಟರ್ಫಾಲ್, ವೈಲ್ಡ್ ಲೈಫ್ ಎಲ್ಲ ಸೇರಿ ಇಟ್ ವಾಸ್ ಅ ಪ್ಯಾಕೇಜ್. ಓಕೆ, ಸಿ ಯು ನೆಕ್ಸ್ಟ್ ಟೈಮ್. ಇನ್ನೊಂದು ವ್ಲಾಗಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್, ಬಿ ಕೈಂಡ್, ಡೂ ಗುಡ್, ಬೈ ಬಾಯ್.